ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ದಾಳಿಯಲ್ಲಿ ಪ್ರಜ್ವಲ್ ಬೆಂಗಳೂರು ಮೂಲದ ಆಟಗಾರ. ದಾಳಿಯಲ್ಲಿ ಸುಮಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 7 ಆಟಗಾರ ನಡುವೆ ಎಂಟಿನಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಸುಮಂತ right. It's a 2 or tie. Madu illave madi karo ya maro. ಚಿಕ್ಕ ಮಕ್ಕಳು ಯಾರು ಇಲ್ಲಿ ಸ್ಟೇಜ್ ಹತ್ರ ಬರುವುದು ನೋಡಿ. ಸ್ಟಾರ್ಟ್ ರೈಟ್. ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ದಾಳಿಯಲ್ಲಿ ಸುಮಂತ ಸುಮಂತ್ ಅವರಿಂದ ಅದ್ಭುತವಾದಂತಹ ಒಂದು ದಾಳಿ. ವೇದಿಕೆಯ ಬಲಭಾಗದಲ್ಲಿ ಇರುವಂತಹ ಅರ್ಧದಷ್ಟು ಗ್ಯಾಲರಿ ಮಹಿಳಾ ಪ್ರೇಕ್ಷಕರಿಗೆ ಮೀಸಲಿರಿಸಲಾಗಿದೆ. ದಯವಿಟ್ಟು ಅಲ್ಲಿ ಆಸೀನರಾಗಿರುವಂತಹ ಪುರುಷ ಪ್ರೇಕ್ಷಕರು ದಯವಿಟ್ಟು ಸಹಕರಿಸಿ. 3-1 ಪಂದ್ಯ. ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಮಂಡ್ಯದ ವಿಶ್ವ, ಎಸ್ ಚಿತ್ರದುರ್ಗದ ಅಕ್ಷಯ್. ಒಂದು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಸುಮಂತ ರೈಟ್ ಕಾರ್ನರ್ ಭಾಗದಿಂದ ಕೃಷ್ಣ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್. ನಂಜಸ್ಕೊಂಡ್ರು ಒಂದ್ ಬಾರಿ ಮೊಬೈಲ್ ಕಳ್ಕೊಂಡ್ರು, ಇನ್ನೂ ಅಲರ್ಟ್ ಆಗಿಲ್ಲ ಅಂದ್ರೆ ಹೆಂಗೆ? ಎಸ್ 5-3 ಪಂದ್ಯ. ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡ ಪರವಾಗಿ ಭಾರಿ ಪ್ರಜ್ವಲ್.
ಶ್ರೀ ಏಕದಂತ ಯುವಕರ ಸಂಘ ಎಂಜಿ ಕಪ್ಲಿ ರಾಷ್ಟ್ರದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ, ರಾಜ್ಯ ಮಟ್ಟದ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯಗಳು ಈಗಾಗಲೇ ಅದ್ಭುತವಾಗಿ ಸಾಗ್ತಾ ಇದೆ. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ವಿಶ್ವ ರಾಷ್ಟ್ರೀಯ ಕಬಡ್ಡಿ ಆಟಗಾರ 8-5 ಪಂದ್ಯ. ಮುಂದಿನ ಪಂದ್ಯ ಸಿಕೆ ವಾರಿಯರ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ ತಮಗಿದು ಅದ್ವಿತೀಯ ಕರೆ. 8-6 ಪಂದ್ಯ ಸಾಗ್ತಾ ಇದೆ. 8-6 ಇನ್ ಫೇವರ್ ಆಫ್ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ಸುಮಂತ ಒಬ್ಬ ಎತ್ತರದ ನಿಲುವಿನ ಆಟಗಾರ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಗೂಗಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಬಹಳ ಅದ್ಭುತವಾದಂತಹ ಸೌಂಡ್ಸ್ ಲೈಟಿಂಗ್ಸ್ ನೊಂದಿಗೆ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ ನಮ್ಮ ದಿವಾಕರಣ್ಣರವರು. ರಥ 9-7 9-7 ಇನ್ ಫೇವರ್ ಆಫ್ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ದಾಳಿಯಲ್ಲಿ ಸುಮಂತ ಗೋಲ್ಮಾರ್ನಳ್ಳಿ ಮೂಲದ ಆಟಗಾರ. ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುಕೇಶ್ ಟ್ಯಾಕಲ್ ಮಾಡುವಂತ ಒಂದು ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಹ್ಯಾಂಡ್ ಟಚ್. ಈ ಒಂದು ಏಕದಂತ ಯುವಕರ ಸಂಘ ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ರವಿ ದಾಸಿರವರು, ಚಕ್ಲಿ ಚಂದ್ರರವರು, ಅವಿನಾಶ್ ಬಕ್ರಾರವರು, ದೀಪು RSS ರವರು, ಮಧು ಬೊಮ್ಮಣ್ಣರವರು, ದೀಪು ಅಪ್ಪಾಜಿರವರು, ಪ್ರದೀಪ್ ರವರು, ಹಾಗೆ ಸಂತೋಷ್ ರವರು, ಹಾಗೂ ಇನ್ನು ಅನೇಕ ಅವರ ಸ್ನೇಹಿತರ ಜೊತೆಯಾಗಿ ಶ್ರೀ ಏಕದಂತ ಯುವಕರ ಸಂಘದ ಎಲ್ಲ
ಸದಸ್ಯರ ನೇತೃತ್ವದಲ್ಲಿ ಅಭಿವೃದ್ಧಿ ಅರಿಲಮ್ಮ ಗ್ರೂಪ್ಸ್, ಶ್ರೀರಾಮ ಗೆಳೆಯರ ಬಳಗ, ಶ್ರೀರಾಮ ಮಂದಿರ ಬಾಯ್ಸ್ ಇವರ ನೇತೃತ್ವದಲ್ಲಿ ಒಂದೊಳ್ಳೆ ಕಬಡ್ಡಿ ಪಂದ್ಯಾವಳಿ ಭಾರಿ ರಥ. ಹನ್ನೊಂದು 9 ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. 2 ಅಂಕದ ಮುನ್ನಡೆಯಲ್ಲಿ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ದಾಳಿಯಲ್ಲಿ ಸಕ್ಕರೆ ನಾಡು ಮಂಡ್ಯದ ವಿಶ್ವ, ಸಾತನೂರು ಮೂಲದ ಆಟಗಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಪ್ರಜ್ವಲ್, ಸಿಸಿ ರಾಯಲ್ಸ್ ತಂಡದ ವೈವ ದಾಳಿಗಾರ, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಮತ್ತೆ ದಾಳಿಯಲ್ಲಿ ವಿಶ್ವ, ಮಂಡ್ಯ ಎಕ್ಸ್ಪ್ರೆಸ್. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರೀಶ್, ರೈಟ್ ಕಾರ್ನರ್ ಭಾಗದಲ್ಲಿ ಸೂರ್ಯ. ಸಾಕಷ್ಟು ವೇಗದ ದಾಳಿ ಈ ಬಾರಿ. ಮಲ್ಟಿಪಲ್ ರೈಟ್ ಪಾಯಿಂಟ್, ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಕ್ಷಯ್ ಕೂಡ ಅಲ್ಲಿ ಡ್ಯಾಶ್ ಹೊಡೆದಕ್ಕೆ ಬಂದ್ರು. ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಹದಿಮೂರು 9, 39 ಇನ್ ಫೇವರ್ ಆಫ್ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಭಾರಿ ಹರಿ, ಪ್ರಜ್ವಲ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಸೂಪರ್ ಟ್ಯಾಕಲ್. ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಹರೀಶ್ ಆಲ್ ಇಂಡಿಯಾ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದಂತ ಮೈಸೂರಿನ ಒಬ್ಬ ಹೆಮ್ಮೆ ಆಟಗಾರ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಹದಿಮೂರು 12, 13-12. ವಾಟ್ ಅ ಮ್ಯಾಚ್. ಜಿಡಿ ಹರೀಶ್ ಗೌಡ್ರು ವರ್ಸಸ್ ಸಿಸಿ ರಾಯಲ್ಸ್. ಸುಮಂತ್ ಈ ಬಾರಿ ಹರೀಶ್ ಏಕಾಂಗಿಯಾಗಿ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ಆದ್ರೆ ಹರೀಶ್ ಹಾಗೂ ಸುಕೇಶ್ ಆಟಗಾರ ತೀರ್ಪುಗಾರ ತೀರ್ಮಾನಕ್ಕಲ್ಲಿ ಬದ್ಧರಾಗಿರ್ಬೇಕು. ಆರ್ಗ್ಯೂ ಮಾಡಬಾರ್ದು. ತೀರ್ಪುಗಾರ ಏನ್ ತೀರ್ಮಾನ ನೀಡ್ತಾರೋ ಅದಕ್ಕೆ. ಈ ಭಾಗದ ಒಂದು ಅದ್ಭುತವಾದಂತಹ ಶಿಕ್ಷಣ ಸಂಸ್ಥೆ ಅವಿರತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಅವಿರತ ಮೈಸೂರು ಸೆಂಟ್ರಲ್ PU ಕಾಲೇಜ್. ನಮ್ಮ ರೋಟರಿ ಸೆಂಟ್ರಲ್ ಮೈಸೂರು ಆವರಣ, ಸಂಕ್ರಾಂತಿ ಸರ್ಕಲ್, ಹೆಬ್ಬಾಳ್, ಮೈಸೂರು. ಇಲ್ಲಿ ಉಡುಪಿ ಮತ್ತು ಮೈಸೂರಿನ ನುರಿತ ಉಪನ್ಯಾಸಕರ ಆಡಳಿತದಲ್ಲಿ ಅವಿರತ ಮೈಸೂರು ಸೆಂಟ್ರಲ್ PU ಕಾಲೇಜ್ ಆರಂಭಗೊಂಡಿದೆ. ವಿದ್ಯಾರ್ಥಿಗಳು 2 ಅಂಕ ಸಿಸಿ ರಾಯಲ್ಸ್ ತಂಡಕ್ಕೆ, ಹಾಗೆ 1 ಅಂಕ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡಕ್ಕೆ ಸೇರ್ಪಡೆಯಾಗಿದೆ. ರಥ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು, ಹಾಗೆ ಆಲ್ ಇಂಡಿಯಾ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದಂತ ಆಟಗಾರ ಭಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್ ರಥನ. ವಾಟ್ ಅ ಮ್ಯಾಚ್. 16 ಈಚ್. 16 ಪ್ರೇಕ್ಷಕರ ಅನುಭವವನ್ನ ಯುವ ಕ್ರೀಡಾಪಟುಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಮುಂದಿನ ಪಂದ್ಯ CK ವಾರಿಯರ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. 2 ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ.
ನಾಲ್ಕು ಆಟಗಾರರ ನಡುವೆ ದಾಳಿಯಲ್ಲಿ ಪ್ರಜ್ವಲ್. कैप्टन लास्ट 5 मिनट्स टू आखिरी 5 मिनट का खेल अभी बाकी है. 16 each, 16 each. ಸಿಕೆ ವಾರಿಯರ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ಇವೆರಡೂ ತಂಡಗಳಿಗೆ ಇದು ಅಂತಿಮ ಕರೆ. ದಯಮಾಡಿ ಎರಡು ತಂಡದ ಆಟಗಾರ ಅಂಕಗಳನ್ನು ಪ್ರವೇಶ ಮಾಡಬೇಕು. ಹದಿನೇಳು 16 ಒಂದು ಅಂಕದ ಮುನ್ನಡೆಯಲ್ಲಿ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ಚಿತ್ರಣ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರಿ ವೇಗದ ದಾಳಿ ನಡೆಸ್ಕೊಳ್ತಾ ಇದ್ರು, ಆದ್ರೆ ಸುಮಂತ್ ಹಾಗೂ ರಾಕಿ ಒನ್ ಟೈಮಿಂಗ್ ಟ್ಯಾಕಲ್, ಅದು ಬಲಿಷ್ಠವಾದಂತ ಹಿಡಿತ. ಭಟ್ಕಳ ಎಕ್ಸ್ಪ್ರೆಸ್ ಈ ಭಾರಿ ಟ್ಯಾಕಲ್ಗೆ ಒಳಗಾಗಿದ್ದಾನೆ. 18-16. कैप्टन लास्ट 4 मिनट्स टू गो. आखिरी 4 मिनट का खेल अभी बाकी है. 18-16 पर खेल रहे दोनों टीम इस समय. 2 अंक की लीड अभी भी जीडी हरीश गौड़ वॉरियर्स के पास है. विश्वा 20-16, 20-16 in favor of GD Harish Gowd Warriors. Yes, Nandisha. ಬೆಂಗಳೂರಿನ ಹೆಸರುಘಟ್ಟ ಮೂಲದ ಆಟಗಾರ ನಂದೀಶ್, ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಒಂದೊಳ್ಳೆ ಟ್ಯಾಕಲ್ ಅನ್ನು ಮತ್ತೆ ದಾಳಿಯಲ್ಲಿ ಮಂಡ್ಯದ ವಿಶ್ವ. ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ಈ ಬಾರಿ ಅಕ್ಷಯ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಇಪ್ಪತ್ನಾಲ್ಕು 18, 6 ಅಂಕದ ಮುನ್ನಡೆಯಲ್ಲಿ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್. ಏಳು ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಬಾರಿ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. 24-19, 5 ಅಂಕದ ಅಂತರದಲ್ಲಿ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡ ಮುನ್ನಡೆಯಲ್ಲಿದ್ದಾರೆ. ಎಸ್, ಡಬಲ್ ಆಂಕಲ್ ಹೊಂಡ ಪ್ರಯತ್ನ ಇತ್ತು. ಭಾರಿ ರಥನ ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು, ಆದ್ರೆ ವೆಂಕಿ ನಿಜವಾಗ್ಲೂ ಒಂದು ಅದ್ಭುತವಾದಂತ ಟ್ಯಾಕಲ್. ರಾಕೇಶ್ ಕೃಷ್ಣ ಸಹ ಅಷ್ಟೇ ಅದ್ಭುತವಾದಂತ ಸಪೋರ್ಟ್ ನೀಡಿದ್ರು. ಕೂದಲಡಿಯ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ ರತನ್. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸುಕೇಶ್ ಅವರಿಂದ ಆಂಕಲ್ ಅನ್ನ ಪ್ರಯತ್ನ ಇತ್ತು. ಚುರುಕಿನ ಒಂದು ಪಾದಗಳ ಚೆಲ್ಲುವುದಿಗೆ ಲಾಬೆನ ಬಳಸಿಕೊಳ್ತಾ ಇಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃಷ್ಣ ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಪ್ರತಿನಿಧಿಸಿದಂತ ಆಟಗಾರ ಕೃಷ್ಣ ಒಂದೊಳ್ಳೆ ಆಂಕಲ್ ಹೋಲ್ಡನ್ನ ತೆಗೆದುಕೊಂಡಿದ್ದಾರೆ. ಇದೀಗ ಕೃಷ್ಣ ಅವರು ತಮ್ಮ ನೈಜ ಆಟಕ್ಕೆ ವಾಪಸ್ ಆಗ್ತಾ ಇದ್ದಾರೆ. 28-19. ಒಂದು ಸಣ್ಣ ಮಿಸ್ಟೇಕ್ ಕೂಡ ಇಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಿಸುತ್ತೆ ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. 29-19 in favor of GD Harish Gowd Warriors. ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂಥ ಆಂಕಲ್ ಹೋಲ್ಡ್ ರಾಕಿ. +2 3 ಪಾಯಿಂಟ್ GD Harish Gowd Warriors.
ಲಾಸ್ಟ್ ಅಂಡ್ ಫೈನಲ್ ಕಾಲ್ ಸಿಕೆ ವಾರಿಯರ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಸಿಕೆ ವಾರಿಯರ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಈ ಮೂಲಕ ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ ಜಿಡಿ ಹರೀಶ್ ಗೌಡ್ರು ವಾರಿಯರ್ಸ್ ತಂಡ ಗೆಲುವನ್ನು ದಾಖಲಿಸಿಕೊಂಡು ನಿಟ್ಟುಸಿರನ್ನ ಬಿಡ್ತಾ ಇದರಲ್ಲಿ